ಹಬ್ಬದ ಅಂತ ಆಮೇಲೆ ಎಲ್ಲ ಕಂಪ್ಲೀಟ್ ಒಂದು ನೈಸ್ ಬಿಗ್ ಹಾಲ್ ಬಾರ್. ಸುಮಿತಾ ಪೇನ್ ಬಂತು. ಊಫಿ ಫಾಲ್ಸ್ ಅಲಾರಾಮ ನಂಗೆ ಗೊತ್ತಿತ್ತು. ಇಲ್ಲ ನಿತ್ಕೊಂಡು ನನ್ ಪೇನ್ ಬಂದ್ಬಿಡ್ತು. ನೀನು ಇರಪ್ಪ ಚಿನ್ನಿ, ಯಾಕಂದ್ರೆ ನಾವು ಒಂಥರ ನೋಡಿದಾಗ ನೀನು ಇದ್ದೆ, ನಮ್ಮ ಮನೆಯಲ್ಲಿ ಇದ್ದೆ ನೀನು ಅಂತ ಇರ್ಬೇಕು. ಡ್ಯಾಡಿ ತೆಗಿತಾರೆ. ನೀನು ಬಂದಿ ಕೂತ್ಕೋ ಗೊತ್ತಾ. ಪೋತಾಫಿಸ್ ಯಾರ್ದ ಪೋತಾಫಿಸ್ ತೋರ್ಸೆ, ತೋರ್ಸೆ ಪೋತಾಫಿಸ್. ಪೋತಾಫಿಸ್ ನಂದನ ಮುಂದಿರೋದು. ನಾನು ಒಂದ್ಸತಿ ಮೂಸಿಲ್ಲ ಅದನ್ನ. ಇವತ್ತು ಟೇಲರ್ ಹತ್ರ ಹೋಗಿ ಅವಳು ನೈಟಿ ಎಲ್ಲ ಕೊಟ್ಟು ಬಂದ್ರೆ, ಫಿಟ್ಟಿಂಗ್ ನೈಟಿ ಬಟ್ಟೆ ತಂದಿಟ್ಟಿದ್ದೀನಿ ಅಂತ ಎಷ್ಟು ದಿವಸ ಆಯ್ತು, ಯಾರು ಒಂದೇ ಕೊಟ್ಟಿಲ್ಲ. ಚಿನ್ನಿ ಜಯ ನಗೆಮ್ಮ, ಜಯ ಒಂಥರ ಗಣ್ಣೊಳಗ್ ಬರೋರಂಗ್ ಕೂತ್ಬಿಟ್ಟಿದೆ. ಅಮ್ಮಯ್ಯ ಹಾಡು ಹೇಳಮ್ಮಯ್ಯ ಅದು ನೀನು. ನಿಂದು ರಾಮ ಮುಂದೆ ಮತ್ತೆ ಹೇಳಿದ್ದೆ. ಸ್ನಾನಕ್ಕೆ ಸ್ನಾನ ಮಾಡಿಲ್ವ ಇನ್ನ? ಸುನಿ ಕೈಲಿ ಪ್ಯಾಟರ್ನ್ ಕೊಟ್ಬಿಟ್ಟು ಬಟ್ಟೆ ಕಳ್ಸ್ಬಿಡೋಣ. ಅವಳು ಹೋದಾಗ ಅಲ್ಲಿ ಹೊಲ್ಸಿಟ್ಟಿರ್ತಾರಲ್ಲ ಇದಕ್ಕೆ ತಗೊಂಡ್ಬರ್ತಾನೆ. ಅಲ್ಲ ಟೈಲರ್ಗೆ ಏನೋ ಕೊಟ್ಟಿದ್ರೆ ಮುನ್ನಿ ಎದ್ದು ಸ್ವಲ್ಪ ಓಡಾಡೆ ಪ್ಲೀಸ್. ಇನ್ನೇನೋ ತಗೊಂಡೋಗಿದ್ರ ಅವ್ನು ತಂದು ಕೊಟ್ಬಿಟ್ಟ ಪಾಪ, ಅವನೇ ಬಂದಿರೋದು. ನಾಗರಾಜನ್ಗೆ ಏನೋ ತಗೊಂಡೋಗಿಲ್ಲ ಮತ್ತೆ. ಇಲ್ಲ ಅವ್ನು ಹೋಗ್ಲೇ ಇಲ್ಲ. ಹುಷಾರಾಗಿದ್ದಾನ ಇಲ್ಲ, ಆಗ್ಲೇ ಹುಷಾರಿರ್ಲಿಲ್ಲ ಅವನಿಗೆ. ಟಿಪಿಕಲ್ ಆಫ್ ಪೆಟ್ಟಿಕೋಟ್ ಹಾಕಿಲ್ಲ, ಅದು ಎಡಿಟ್ ಮಾಡೋ. ಕಟ್ಟಿಕೋಟ್ ಹಾಕೊಂಡಿಲ್ಲ, ಎಡಿಟ್ ಮಾಡು ಅಂತ. ಅದು ಬಂದು ಹೋಗಿರುತ್ತೆ. ಹೌದಾ, ಏನು ಗೊತ್ತಾಗಲ್ಲ ಬಿಡು. ಕೊಡ್ತೀನಿ ನೋಡು, ಒಂದು ಅಡ್ಡು ಮೇಲೆ ಗೊತ್ತಾಗುತ್ತೆ. ಚೈನೀಸ್ ಚೈನೀಸ್ ಸ್ವಲ್ಪ ದೂರಕ್ಕೆ ಇರು. ಬೇಡ, ನಾನು ಮೊನ್ನೆ ಮಲ್ಲಿ ಇರ್ತೀವಿ, ನೀವೆಲ್ಲ ಹೋಗ್ಬೇಕು. ಸೈಡಿಗೆ ತಿರ್ಗೋ ಹಂಗೇನೆ. ಜೈಲ್ನಲ್ಲಿ ಎಲ್ಲ ಫೋಟೋ ಜೈಲಲ್ಲಿ ಫೋಟೋ ತಗೋತಾರಲ್ಲ, ಹಿಂಗೊಂದು ಫೋಟೋ ಸೈಡ್ ಫ್ರಂಟ್ ಲೆಫ್ಟ್ ರೈಟ್ ಬ್ಯಾಕ್ ಅನ್ನಂಗೆ. ಬ್ಯಾಕ್ ಯಾ ಫ್ಯಾಷನ್ ಪೆರೇಡ್. ಸೈಡ್ ಇದು ಮಾಡ್ಕೋತಿರೋದು ನೋಡು. ಚೇಂಜ್ ಆಟ ತುಂಬಿದ ಬಸ್ರಿ ಮಾಡ್ತಿದ್ದಾರೆ. ಕಲ್ಲು ಮನಸ್ಸು ಅಜ್ಜಿಗೆ ತಂದ್ಬಿಟ್ಟಾರೆ. ಅಯ್ಯೋ ಎಲ್ಲ ಹಾಕೊಂಡ್ಬಿಡುತ್ತೆ. ಏನು ಜೋರಾಗಿ ಹೇಳಪ್ಪ ತೇಜು. ನೋಡೋದಾಗಲ್ಲ. ಸರಿ, ನೆಕ್ಸ್ಟ್ ಎಲ್ಲ ಆಟಗಳು ತೋರಿಸ್ತಾರೆ. ಕೂರಲೇ ನೆಕ್ಸ್ಟ್ ಅದೇ ಹೆಂಗಪ್ಪ ಪೇನ್, ಎಲ್ಲಪ್ಪ ಪೇನ್ ಆಯ್ತು. ಇಲ್ಲಿ ಸ್ವಲ್ಪ ಊಫಿ ಪೇನ್ ಬಂದಿತ್ತು. ಹೌದಪ್ಪ, ಗೋಫಿ ಪೇನ್. ಇಲ್ಲಿ ಊಫಿ ಪೇನ್ ಬಂದ್ಬಿಡ್ತು. ಆಮೇಲೆ ಬೆಚ್ಚಿಗೆ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟೆ, ಮರ್ತೋಯ್ತು. ನಿಜಾಗ್ಲೂ ಬಂತ ಕಂದ್ಕೊಂಡ್ಯಾ? ಗೊತ್ತಿಲ್ಲ, ಏನೋ ಒಂಥರ ಹಂಗಾಯ್ತು. ಸ್ವಲ್ಪ ಓಡಾಡ್ತಾ ಇರ್ಬೇಕಂತೆಲ್ಲ ಪೇನ್ ಬಂದಾಗ, ಅವಾಗ ಸ್ವಲ್ಪ ಮಸಲ್ಲು ಲೇಬರ್ ವಾರ್ಡಲ್ಲೂ ನಡೆಸ್ತಾ ಇರ್ತಾರೆ. ಸಾಕು ಸಾಕು ಸಾಕು. ಜಿನಿ ನಂದಿತ್ತು ಚೂರು ದೂರ ಹೋಗು ಹಂಗೆ. ಶೂಟಿಂಗ್ ಎಂಡ್. ಅಯ್ಯೋ ಅವರು
ಒಂಥರ ಬಹು ಅಂದ್ರಲ್ಲಿ ಅಲ್ಲ ಅವಳು ಗುಮ್ಮಟ ಹಾಕೋಬೇಕು. ಕಳಿಸ್ಲೇ ಇಲ್ಲ, ಇನ್ನ ಏನು ಹೇಳ್ತಾನೆ ಇಲ್ಲ, ಒಂಥರ ಅಲ್ಲ ಇನ್ನು ಇವ್ರುಗಳು ಬೇಡ ಅಂತಿದ್ದಾರೆ. ಇದ್ಬಿಟ್ಟಿದ್ದಾರೆ ಅಲ್ಲ ಏನೋ ಅಕ್ಕ ಸಪೋಸ್ ಮೇ ಬಿ ದೇ ಡೋಂಟ್ ವಾಂಟ್ ಟು ಮೀಟ್, ದೇ ಆರ್ ನಾಟ್ ಒಂಥರ They are not willing to meet. ಅವ್ರ ಮನೆ ಕಡೆ ಮೇ ಬಿ ಅಪೋಸಿಷನ್ ಇದೆಯೇನೋ ಅಂತ. ಅಲ್ಲ ನಮ್ಮ ಮನೆಗೆ ಬಂದ್ಮೇಲೆ ಬಹು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅವ್ರೇನೋ ರೆಸ್ಟ್ರಿಕ್ಷನ್ ಹಾಕಿದ್ರೆ ಆವಾಗ ನಾನಿದ್ದೀನಿ ತಗೋ ಬರ್ತೀನಿ ನಿನ್ನ ಜೊತೆ ದಬಾಯಿಸ್ತೀನಿ ಸಸುರಾಲ್ಗೆ सासुजी क्या माँ जी ऐसे बोलती है हमारे को एक ही बेटा है, वो बेटी को आप लोग इतना सताते हैं क्या ಹೇಳಿ ಅವ್ರನ್ನ ದಬಾಯಿಸ್ತೀನಿ. हमारे लड़की को भी बहुत लोग चाहे ಇಲ್ವೇ ಟಾಪಿಕ್ ವಾಸ್ ಇದೆ ನಾನು ಹೋಗಿ ಐ ವಿಲ್ ರೆಪ್ರೆಸೆಂಟ್ ಲೈಕ್ ಆಲ್ ದೀಸ್ I will represent all these people. ಇವಾಗ जल्दी बोलो क्या ಅದು ಕೊಡಿ ಇದು ಕೊಡಿ ಅಂತ ಎಲ್ಲ ಕೇಳ್ಬಿಟ್ರೆ ಅದ್ ಕೊಡಿ ಅಂತಲ್ಲ, ಏನು ಇನ್ನ ಹೇಳ್ತಾರೆ. दहेज ಕೇಳಿದ್ರೆ ಅಂತ ನಾನು ಹೇಳಿದ್ದು. दहेज क्यों पूछता है क्या आप? हम तो हमारा भी एक ही लड़के है, इसको भी हम कुछ गोल्ड सिल्वर हम देते हैं, चांदनी सोना चांदी सब देते हैं, दहेज को हम पैसा नहीं देते हैं. ಆಮೇಲೆ ಬೇಡ ಅಂದ್ರೆ ಬೇಡ ಅಂತಂದ್ರೆ ಅಲ್ಲ ಬೇಡ ಅಂದ್ರೆ ನೀವ್ ಹೆಂಗೆ ನಂತರ ಹುಡುಗಿ ನಾನು ಎಲ್ಡೆಸ್ಟ್ ಅಂತ ಹೋಗಿ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನ ಹೇಳೆ. हमारे को एक ही लड़की है हमारे घर में, उसको ऐसा ऐसा हम नहीं देते थे, कितना अच्छा से पाला है इसको, कितना अच्छा से पाला है. क्या आप लोग ऐसा बोलने से उतना दर्द होता है इसको मालूम है क्या आपको? माता जी ऐसा नहीं करना है, अच्छा से देखना है उसको. हम भी नहीं वो मांगता कि नहीं ಒಪ್ಕೋತಿರೋ ಇಲ್ವೋ ಅಂತ ಆತರ. नहीं तो हमारे लड़की को बहुत सारे लोग आया है, बहुत लोग आया बहुत लोग आया है, बहुत लोग पूछ रहे. तो ये हमारा लड़की तो आपका लड़का को हमारा लड़की कोई प्यार नहीं कर दिया ना, इसलिए उसी का सब शादी करेंगे ऐसे बोले है. क्या करना पड़ा, इसलिए हम शादी करना पड़ा है. हम लोग ऐसा ऐसा नहीं करना चाहिए. ಅಯ್ಯೋ ಕೈ ಬೇರೆ ಮುಗಿದ್ ಬಿಡ್ತೀಯ. मतलब ऐसा नहीं 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 जी हम नहीं करेंगे ऐसा ಅಂತ ಅಂದ್ಬಿಟ್ರೆ ಅವರು क्यों ಹೌದು ಈ ವರ್ಷ ಹೇಳಿ ಬೆಸ್ಟ್. क्यों क्यों हाँ हम लोग उतना छोटा गिरा इतना नीचा हो गया क्या? उसको इतना पढ़ा है लिखा है, इतना शानदार है. ಸಖತ್ತಾಗಿರುತ್ತೆ ನನಗೂ ಬೇಕು ಈ क्यों वो तो इतनी अभी से इतना पैसा कमाता है क्यों नहीं चाहिए आपको? नहीं चाहिए तो छोड़ दीजिए, आपको इतना ये नहीं है. क्या ಇಲ್ಲ नहीं चाहिए तो लड़का को हमने उधर भेजो. नाम शादी करेंगे हम तो हाँ लड़का को ले जाएंगे, उधर ही शादी करेंगे, धूमधाम से करेंगे. पता है क्या ಅಂತ ಜಗಳ ಆಡ್ಬಿಡ್ತೀನಿ ಅಂತ ಹೇಳಿದೆ ಅಷ್ಟೇ ಕಣೆ ನಾನು ಹೇಳಿದ್ದು ಅಷ್ಟೇ. ಆಮೇಲೆ ಅಲ್ಲ हमारा लड़की क्या कम है क्या? बड़ा है लिखा है शानदार है जाने अंतिले जाने है कन्नड़ है जाने है बस जाने हम शादी सोना देते हैं, चांदी देते हैं, ಹೌದಾ ಆಮೇಲೆ ಜಾಣೆ ಶಾಣೆ साड़ियाँ देते हैं. हम तो कुछ नहीं ऐसा ऐसा नहीं है. हमको तो एक ही लाडली बेटी है, लाडली बेटी लाड़ी है इलास्टिक भी है. लाडली बेटी लाडली बेटी लाड़ी बेटी है. ठीक है हम तो आपके लड़की को साथ अब कितने कितने लोग आते हैं? ऐसा बोलिए, ऐसा बोलने से भी हमको गुस्सा नहीं आता, तो हम धूमधाम से शादी हमारी करेंगे. लड़की को ठीक से देखना. हाँ बाद में ठीक से देखना उसको. अच्छा से पाला है हम, कितना प्यार से पाला है. नहीं मरी पाला है
पाला है, पाला पोसा है, पाल पोस कर बड़ा किया बड़ा किया है। कितना खाना, हमारा खानदान तो बहुत बड़ा है, क्या समझते हैं? अला कितना खाना दिया है खानदान ಇದು ಕಾಲ್ದಾನ ಕಿತ್ತ ಕಾಣದಿಲ್ಲ ನೋಡಿ ಸುಳ್ಳು ಹೇಳ್ತಾಳೆ ಅದು ಕೇಳ್ಕೊಳ್ಳಿ ಚಿಂತಿ ಬೇಕಾದ್ರೆ ಸುಳ್ಳು ಹೇಳ್ತೀನ खानदान ಅಂದೆ बड़ा खानदान है हमारा तो हम ಬಾರಿಗೆ ಅಂತ ತಾರೀಖ್ ತರ್ತಾರಂತೆ ಮತ್ತೆ ಆಮೇಲೆ ಮದುವೆ ವಿಚಾರ ಹೆಂಗ್ ಮಾತಾಡ್ತೀಯಾ ಮದುವೆ ವಿಚಾರ ಹೆಂಗ್ ಮಾತಾಡ್ತೀಯಾ ಅಂತ ಅभी इतना देता हां कैसे शादी कैसा करेंगे हम चांदी देते हैं, सोने देते हैं, तो साड़ी बड़ा बड़ा साड़ी देते हैं। ನಾನು ಅನ್ಕೊಂಡಿದ್ದೆ ಅವರು ಏನೋ ಅಷ್ಟು ನಮ್ಗಿಂತ ಅವ್ರೇನು ಇಡಲ್ಲ. ಒಂದ್ ನಿಮಿಷ ಸಂಬಂಧಿ ಒಂದ್ ನಿಮಿಷ ಸ್ಟಾರ್ಟ್ ಓಕೆ ಸ್ಟಾರ್ಟ್ ಅವ್ರ ಒಂಥರ ಅಲ್ಲೇ ನಿಯರೆಸ್ಟ್ ಸಂಧಿ ಅಂದ್ರೆ ಬೀಗರು ಆಲ್ಸೋ समझी हम दोनों समझी हो गया ना। अब शादी का सब बात करेंगे। आइए आप क्या क्या रखते हैं हमारे लड़की के लड़के के लिए क्या क्या रखते हैं? हम तो 10 तोला सोना देते हैं। ಕೂಸು ಕೊಡ್ತಾರೆ 10 ತೋಲ ಹೇಳು हम तो एक चम्मू देते हैं ರೇಂಜ್ ಚಂಬು ಗೋಬಿ ನೆಕ್ಲೇಸ್ ಸರ ಬಳೆ ಏನೇನ ತುಂಬಿಟ್ಟೆ. ಅಯ್ಯೋ 20,000 ಆಗುತ್ತೆ ನಿಮ್ಮಮ್ಮ ನಿಮ್ಗೆ ಕೊಡೋದು ಹೆಚ್ಚು ಕಮ್ಮಿ. ಅದಕ್ಕೆ ಅವ್ರಿಗೆ 15 ತೊಲ ಅವ್ರ ಲೆಕ್ಕದಲ್ಲಿ 15 तोला देते हैं हम चांदी सोना देते हैं। 5-6 साड़ियाँ देते हैं। फिर तो लड़का को सूट देते हैं, वॉच देते हैं, सोना का हार देते हैं। हार ಕೊಡ್ತೀಯಾ हार सोना का वॉच बड़ा हार ಕೊಟ್ಬಿಡ. ಸರಿ ಆಮೇಲೆ ಏನು 10,000 10,000 ಸಿಕ್ಕತ್ತೆ ಆ ಮುದ್ಕಂಗೆ ಗೊತ್ತಾಗಲ್ಲ. ಸರಿ ಓ ಗೊತ್ತಾಗಲ್ಲ ಟಿಪ್ ಟಾಪ್ ತಿಂಗ್ ಬಂದ್ಬಿಡ್ಲೆ. ಅಯ್ಯಪ್ಪ ಈ ಜೊತೆ ಮಾತಾಡಲ್ಲ ಅಂತ ಬರ್ತೀನಪ್ಪ ನಾನು. ಇಲ್ಲದ್ರೆ ಮಾತಾಡ್ತೀನಿ. ಅವರು ಚಾಚಿ ಟಿಪ್ ಟಾಪ್ ಆಗಿ ಹಿಂಗೆ ಅಂತ ಬಾಯ್ ಕಟ್ ಮಾಡ್ಕೊಂಡು ಮಾತಾಡ್ತಾರೆ. ನೀವು ಹತ್ರ ಹೈ ಆಮೇಲೆ ಊಟ ತಿಂಡಿ ಎಲ್ಲ हम क्या खाने को देते हैं? पूरन पोली करते हैं, जामुन करते हैं, जहांगीर, बिसीबेले बात और बिसीबेले पुड़ियोगरे। आपको क्या क्या चाहिए? सब खाने को तो बहुत मिलते हैं हमारा हम लोग का घर में। खाने को कुछ नहीं योचना करना है, सोचने के बाद भी नहीं है, उतना खाना देते हैं। मगर वो प्रेजेंटेशन ऐसा ऐसा वगैरह हम नहीं दे सकते। हम उतना बड़ा रिच लोग नहीं है ना, पैसा वाला नहीं है, इतना शानदार नहीं है, इतना पैसा वाले नहीं है हम। तो लड़की को तो अच्छे से देते हैं, लड़का को देते हैं। हमारा लड़की लड़का का माँ बाप को भी एक साड़ी देते हैं। वहाँ पे आके देखो ना तुम्हारा क्या हाल करेगा। हमारा लड़की को अच्छा से शादी करके दे देंगे। ಬ್ರಾಹ್ಮಣರ ಮನೆ ಊಟ ಇದಕ್ಕೆ ಏನು ಕಡಿಮೆ ಇಲ್ಲ, ಚೆನ್ನಾಗಿ ಬಂದು खाने के लिए 2 नहीं तो 4 बनाएंगे स्वीट। क्या ಸೋನಾ ಕೊಡ್ತಾ ಇದೀವಿ ಅಂತ ಹೇಳ್ಬೋದಲ್ಲ. ಶೋರ್ ಸ್ವೀಟ್ ಬಸ್ नहीं तो 200 लोग आने से भी परवाह नहीं खाना ಯಾರೋ ಬೆನ್ನತ್ತಿ ಬಿಟ್ಟು ಹೋಗ್ತಾರೋ. अरे अला इधर हमारे लड़की को ठीक से देखना अदो उधर देख ले जाके हमारा लड़की को सताने से हम आ जाएंगे, चुप नहीं छोड़ेंगे। वो तो अच्छा से याद रखिए हमारे लड़की को सुबह उठते बड़ा ग्लास में दूध देना है। आंटी हमारे लड़की को अच्छा खाने को दो, बेल्ट डाल के वॉकिंग ले जाओ। सुबह उठते इतना बड़ा ग्लास में दूध को शक्कर और थोड़ा घी, अच्छा से घी देसी घी, ऐसा घी से हम पीते नहीं, वो
देसी घी थोड़ा डाल के शक्कर डाल के देना है। तो 9 बजे 10 बजे को एक 4 5 8 रोटियां रोटी नहीं, पराठी। पराठी अच्छा देसी घी से घी में बना के देना है। इतना सब्जी देने से बचना है साथ वो खा के टीवी देख के खड़ा के किताब पढ़ते रहते हैं। फिर 2 बजे 1 बजे 1:30 मध्यम जूस हाँ इतना छोटा लोग जूस पीता सब। हाँ यो प्योर फ्रूट्स जूस ये पांडा गिंटा कोला ऐसा नहीं पीते हैं। फ्रेश जो फ्रूट का जूस थोड़ा इतना ग्लास में पीता है बस, ज्यादा पीता नहीं। ನಾನು ಇಷ್ಟೊಂದು ತಿಂದು ಕುಡಿದು ಎಲ್ಲ ಮಾಡೋದೇ ಇಲ್ಲ। ಚಾಟ್ ಪರಾಠೆ हमारा बेटी ऐसी बात जो है यही आदत है। हम क्या करेंगे तो पीने का खाने का ख्वाहिश है तो अच्छा सा देख लेना भाई ಬಾಯ್ माई माई ಅಯ್ಯೋ ಬಾಯಿ ಬಾಯಿ ಮಾಡಿದ್ರಾ ಅದು ಬಾಯಿ ಬಾಯಿ ಅಂದ್ರೆ ಮಾವು ಕೇಳ್ತಾರೆ ಬಾಯಿ ಬಾಯಿ ಅಂದ್ರೆ ಮಾವು ಬಾಯಿನ ನನ್ ಬಾಯಿ ಅದು ಇಂಗ್ಲಿಷ್ ಕಡೆ ಬಾಯಿಗೆ ಇರೋದು ಬಾಯಿ भाई भाई देखना भाई भाई साहब हम लड़की को भाई ब्रदर एक महीने 2 ಬಾಯಿ ಅನ್ಕೊಡೆ ನಾನು ಬಾಯಿ ಅನ್ಕೊಡದೆ ಬಾಯಿ ಅರೆ ಬಾಯಿ ನಾನು ಬಾಯಿ तो 1 महीने 2 महीने को एक बार आके हमारा लड़की को देखकर जाते रहेंगे। तो ये हम तो पैसा करके खर्च करके आते हैं मगर जाने का टाइम थोड़ा बुक कर देना बस। ದೇವ್ರೆ प्लेन में आते हैं हम ना क्यों हम बूढ़े हैं ना तो ट्रेन में सफर करना बहुत मुश्किल है। ट्रेन में हाय राम हाय राम ಅಂತ ಹೇಳ್ತಾರ ಅಮ್ಮನ ಕೈ ಹಾಯ್ ರಾಮ್ ಅದು ಅದೇ ಮಾರ್ವಾಡಿ ಕಾಂದ ಹೇಳಿದ್ರೆ वो शिवा ನೋಡ್ತಾರೆ ಅಯ್ಯೋ ಅದು ತುಂಬಾ ಚೆನ್ನಾಗಿದೆ ಅದು ಅಮ್ಮ ಸಕ್ಕದಾಗಿದೆ ಹೇಳು वो बेड़प्पा ट्रेन में क्या काटा होता सो आपको जयम्मा हिंदी में बोलने का हाँ हाँ हम तो ट्रेन में सफर करने नहीं सकता है। हम तो बोर्डी हो गया है तो प्लेन में तो 2-3 घंटे में आके जा सकते हैं ना। उधर जाके 1 महीने 2 महीने उधर रहेंगे हमारा बेटी को देखकर फिर आ जाएंगे हम। बहुत उधर से नेपाल लेके जाने का हाँ नेपाल नेपाल उधर जाने से कुछ देखने का क्या क्या चीज है देखने का चीज देखने का जगह सब दिखाए ना आप लोग दूरदर्शन सब दिखा दे। हाँ देकर आके इधर सब लोग को बोलना है। उसका माँ भी आता है मेरे साथ, बाप तो आ नहीं सकता परवाह नहीं। वो तो मेरे लड़की का माँ बाप तो आ सकते हैं, हम भी आते हैं। ನಾವು ಬರ್ತೀನಿ ನಿಮ್ಮ ಅಪ್ಪ ಅಮ್ಮ ಬರ್ತಾರೋ ಅದು ಗೊತ್ತಿಲ್ಲ घर छोड़ के आना बहुत मुश्किल है ना, इसलिए हम तो खाली खाली है ना तो हम आ सकते हैं। माँ बाप को 1-2 महीने 3 महीने एक बार आते हैं। कष्टा होता है परवाह नहीं हम आ जाएंगे परवाह नहीं, हम उधर रहेंगे उसको भेज देंगे, हम इधर आ जाएंगे लड़की को छोड़कर रहना बहुत मुश्किल है। चंद्रा बहुत बहुत रोना आता है इसलिए ನನ್ ಕುಯ್ ಅಂತ ಹತ್ತು ಬಿಡ್ಬೇಕಲ್ಲನೆ हाँ एक तो आते रहते जाते रहते तो संबंधी है ना आप लोग तो मुश्किल नहीं हो सकता हम सोचते हैं। तो उन लोग हमारे बेटी को भी 2-3 महीने को एक बार 2-3 महीने उधर बेचना पड़ेगा। तो बेचने का बाद पाटा में क्या क्या मिलता है थोड़ा क्या क्या में क्या क्या स्पेशल चीज मिलता है बेटी को जब भेजोगे पाटना में क्या क्या मिलता है वो भेजना बेटी का साथ। क्यों उधर हमारा बहुत रिलेटिव्स है ना उन लोग को सब दिखाना पड़ता है। पैकना से क्या लाया है
पूछते ना Fat बताना पड़ता है। ಯಾಕೆ ಹೋಗಿದ್ದೆ बनारस काशी काशी बनारस जानते हैं हमको वो नजदीक है ना पड़ता है क्या वो बनारस का साड़ी ಅಬ್ಬಾ एक ನೋಡಿದ್ಯಾ ಮುದ್ಕಿ ಅನ್ಕೋತಾ ನೋಡಿದ್ಯಾ ಅಜ್ಜಿ एक साड़ी बाजना बेचते से हमको ऐसा वैसा साड़ी नहीं मांगता भारी साड़ी मांगता हम भारी साड़ी नहीं पूछते पापा अयो एक बनारस साड़ी बस अरे इधर तो आप सोना सोना बहुत प्रकार है ना एक एक चीज एक बैंगल एक सरा एक बाला एक की बाला सोनल बाला ये लगा पड़ा हम तो बुढ़े है गए हमको नहीं चाहिए कुछ नहीं चाहिए आप हमारा बेटी के लिए उधर है ना पापा बेटी वो बेटी के लिए बहन लोग के लिए भाई लोग के लिए ಏನೋ ಓಲ್ಡ್ ಮೈಂಡ್ ಅಲ್ಲಿ क्या रे करती तू तेजो ಕಾಫಿ ಪೀತಾ ಸೋ हो क्या क्या रे काफी ಕಾಫಿ ಪೀತಾ ಸೋ तुम दोनों पीना ಕೃಷ್ಣ ಟೀ ಕಾಫಿ ಬೇಕು ಒಂಚೂರು तुम लोग जूस पी लिया ना ಕೃಷ್ಣ इसलिए काफी तुम्हारे पिता क्या पीता वो भी काफी पीता तुम्हारे पिता क्या पीता वो भी काफी पीता तुम्हारे पिता क्या मेरा पीता पति क्या पीता तुम्हारा पति क्या पीता वो भी तुम्हारे काफी पीता पिता क्या पीता वो भी तुम्हारा कॉफी पिता क्या पीता वो भी पिता काफी क्या पीता सब तगड़े बराबर ಬೇಡವಾ ಏ ಮುನ್ನಿ ಆ ಹಾಡು ಹೇಳ ಮುನಿ ಹೇಳಪ್ಪ ನೀನು ಒಂದು ಹಾಡು ಪ್ಲೀಸ್ ಅದೇ ನಿಂದು ಕೈ ತೆಗಿಯಪ್ಪ. ಹೇಳಿದ್ಯಲ್ಲ कई थी ಇಲ್ಲ ಬದೀತಿದೆ ಸ್ವಲ್ಪ ಅದಕ್ಕೆ ಬರೆಸ್ಕೊತಾ ಇದೀಯಾ ಅಯ್ಯೋ ಒದಿತಿದ್ಯೇನೆ ಇರೋ ಎಲ್ಲಿ ತೆಗಿ ಕೈ ತೆಗಿ ಕಾಣ್ಲಿ. ಸ್ಟ್ರೈಟ್ ಮಾಡು स्ट्रೈಟ್ ಮಾಡು ಹಾ ಇನ್ನೊಂದು Black. ತೆಗಿ. ಹೌದು ಇಲ್ಲ ನಿನ್ನೆ ಅದೇ ಕೃಷ್ಣ ನೋಡಿ ವಿವಿ ಭಾರತಿ ನೋಡಿ, ನೋಡಿ. ಹೌದು ವಿವಿ ಭಾರತಿ ಕೈ ಬಂದಿದೆ ಹಿಡಿ ಕೈ ಹಿಡಿ ಇವ್ರು ಎಷ್ಟು ಇವ್ರು ಚೆನ್ನಾಗಿ ಮಧ್ಯೆ ಆಡ್ತಿದ್ರು. ಮಧ್ಯೆ ತಾತ ತಾತ ಲೋ ಬದಿತಾ ಇದೆ. ಎಲ್ಲಿ ಕೈ ರಿಂಗಲ್ಸ್ ತೆಗೆ ಕ್ರೀಸ್ ಮುನ್ನಿ ಕ್ರೀಸ್ ತೆಗೆದ್ಬಿಟ್ಟು ಸ್ಮೂತ್ ಮಾಡು ಸ್ಮೂತ್ ಮಾಡು ಇಲ್ಲಿ. ಹೌದು ಕಣೆ. ಡ್ಯಾಡಿ ಒಂದ್ ನಿಮಿಷ ಅಂಕಲ್ ಒಂದು- ತೆಗಿರಿ ಕೈ ತೆಗಿರಿ ಕೈ ತೆಗಿರಿ ಅಯ್ಯೋ, ಅಯ್ಯೋ ನೋಡು ಅಯ್ಯೋ ನೋಡು ಕೂತಿದೆ ಅಯ್ಯೋ ಮುನ್ನೆ ಚಿನಿ ರೆಕಾರ್ಡ್ ಆಯ್ತಾ ಕಾಣಿಸ್ತಿದ್ಯಾ ಅವ್ಳು zoom ಮಾಡ್ತಾಳೆ. ಅವ್ನಿಗೆ ಆ ಮಗುಗ್ ತೋರ್ಸ್ಬೇಕು ನಾಳೆ ನೋಡಿ ನೀನ್ ಹೊಟ್ಟೆಲ್ ಹೇಗ್ ಹೋಯ್ತಾ ಏ ಇಲ್ಲ ಅವಳು ಝೂಮ್ ಮಾಡ್ತೀಯ ಅದನ್ನ ಡ್ಯಾಡಿ ಕೈ ಡ್ಯಾಡಿ ಅಯ್ಯೋ ನೋಡೆ ಪ್ರೆಷರ್ ಹಾಕೊಳ್ಳಲ್ಲ ಊಟಕ್ಕೆ ಬಿಡು. ಒಂದ್ಸತಿ ಇನ್ಕೊಂಡ್ ಹೆಂಗು ಓಡತ್ತೆ ಅಂತ ಆ ಕಡೆ ಈ ಕಡೆಗೆ ಇಷ್ಟೊಂದು ಹಿಂಗೇನಾದ ಅಮ್ಮ ಹಾಡು ಹೇಳೋದೇ ನಿತ್ತು ಖುಷಿ ನೋಡು ಅಂತ ಅಂತ ನಮ್ಮ ಹಾಡತ್ತಲ್ಲ ಅದಕ್ಕೆ ಕೇಳಿಸ್ಕೊತಾ ಕೂತಿರೋ ನೋಡೆ ಹಾಡು ಹಾಡು ಮಮ್ಮ ಮಮ್ಮ ಹಾಡು ಹೇಳು ಮಮ್ಮ ಈಗ ಹೇಳಿದ್ರೆ ಅದು ನಿದ್ದೆ ಮಾಡೋಕೆ ಮುನ್ನಿ ನೋಡಿಲಿ ಬೇಡ ಹಾಡು ಹೇಳು ಈಗ ಹೇಳಪ್ಪ ಸರಿ ಕೂತ್ಕ ನಂಗೆ ಒಬ್ಳೆ ಹಾಡಕ್ ಬರಲ್ಲ ಹಿಂದೆ ಗಂಡಂದು ಕೂದಲು ಎಲ್ಲ ಹತ್ರ ನೋಡಿಲಿ ಅಮ್ಮಯ್ಯ ಡಿಸ್ಟರ್ಬ್ ಮಾಡ್ಬೇಡ ನೀನು ಆರ್ಟಿಸ್ಟ್ ಎಟ್ ವರ್ಕ್ ಡೋಂಟ್ ಡಿಸ್ಟರ್ಬ್ ಹ್ಮ್ ಸರಿ ಕೂತ್ಕೋ ರಿಲ್ಯಾಕ್ಸ್ ಮಾಡ್ಕೊಂಡ ನಾನು ಹಾಡ್ತೀನಿ ಅಂತ ಕ್ಯೂ ಕೊಡು ನೀನು जब कोई बात बिगड़ जाए जब कोई मुश्किल पड़ जाए तुम देना साथ मेरा ओ हमनवाज न कोई है न कोई था जिंदगी में तुम्हारे सिवा तुम देना साथ मेरा ओ हमनवाज न कोई है न कोई था जिंदगी में तुम्हारे सिवा तुम देना साथ मेरा ओ हमनवाज अष्टा बरोದು next time ಬರಲ್ಲ ನಂಗೆ ಉಪಯುಕ್ತ ಅಯ್ಯೋ ಚೆನ್ನಾಗಿತ್ತು ಚೆನ್ನಾಗಿ ಸ್ಟಾಂಜ ಹೇಳ್ತಿತ್ತು
ಬರುತ್ತೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ನೂ ಅದೊಂಚೂರು ಫಸ್ಟ್ ಲೈನ್ ಗೊತ್ತಾದ್ರೆ ಗೊತ್ತಾಗುತ್ತೆ. ಯಾವ್ದು ಚಿನಿ ಫಸ್ಟ್ ಲೈನ್ ಯಾವ್ದಪ್ಪ ಚಿನಿ? ನಂಗೂ ನಾಟಕ ಚಿನಿ ನೀನ್ ಕೂತ್ಕೊಳ್ಳಿ ನಾನ್ ತೆಗಿತೀನಿ ಪ್ಲೀಸ್. ಹೌದು ನೀನ್ ಇದ್ದೇನದೇ ಗೊತ್ತಾಗಲ್ಲ. ಡ್ಯಾಡಿ ತೆಗಿತಾರೆ. ಕೃಷ್ಣ ಎಲ್ಲೋದ್ರು? ಸುಮ್ನೆ ಹಿಡ್ಕೊಳ್ಳೋದ ನಾನು ಹಿಡ್ಕೊಂಡಿರ್ತೀನಿ ನೀನ್ ಕೂತ್ಕೊ ಸುಮ್ನೆ. ಒಂದೇ ಕಡೆ ಕೂತಿದ್ರಲ್ಲ ಎಲ್ಲ ಕಡೆ ನೀ ಕೂತ್ಕೊಪ್ಪ ನಾನು ತೆಗಿತೀನಿ. अज्जी बहुत जोर है. क्या करना बेटी लोग के लिए जोर रहना पड़ता है ना. ಆಮೇಲೆ ಸರಿ ಕಾಫಿ ಆಯ್ತಂತೆ. ನೆಕ್ಸ್ಟ್ ಅಡಿಗೆ ಗಿಡಿಗೆ ಮಾಡೋದ ಬೇಡವಾ? ಸುಸ್ತಾಗಿದೆಯಂತೆ. ನೋಡೋಣ ಇನ್ನೊಂದು ವಾರ ಹೇಳೋದು ಹೇಳಿಕೊಂತೆ. ಅವಳು ಹೇಳಿರೋದು ಅಟ್ಲೀಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಗೋದು ಟೈಮ್ನಲ್ಲಿ ಆದ್ರೆ ಒಳ್ಳೇದು. ಆಂಟಿ ಇಲ್ಲಿ ನೋಡಿ. ಜಯಂತಿ ನೋಡಿ. ಬಾಯ್ ಬಿಡೋಲ್ಲಪ್ಪ. ಅಯ್ಯೋ ಜಯಂತಿ ಚೆನ್ನಾಗಿದೆ ನಂದು ಉಪ್ಪಲ್ಲು. ಇನ್ನೇನು ಹೇಳ? ಡಾಕ್ಟರ್ ಸಾಹೇಬ್ರೆ ಒಂದು ಸ್ಮೈಲ್ ಕೊಡ್ರಿ. ಸಮಾಚಾರ ಜಾಸ್ತಿದೆ. ಇಲ್ಲ ಏನೂ ಇಲ್ಲ ಆಂಟಿ, ಬೆಳಗ್ಗೆ ಒಂದು 5 ಚಪಾತಿ ತಿಂದಿದ್ದೀನಿ ಅದ್ರದ್ದು, ಇನ್ನೇನಿಲ್ಲ. ನೀವೊಂದು ನಿಮಿಷ ಹೇಳ್ತೀಯಪ್ಪ, ಒಂಚೂರು ಸೈಡ್ ಪೋಸ್ ಕೊಡು. ಮತ್ತೆ ಮಾಡ್ಲಿಂಗ್ ಮಾಡ ಅವ್ರದ್ದು ಗೌನ್ ಮಾಡ್ಲಿಂಗ್ ಆಯ್ತು, ಡ್ರೆಸ್ ಮಾಡ್ಲಿಂಗ್ ಆಯ್ತು. ಒಂದು ನಿಮಿಷ. ಬಾ. ಬಂತು ಬಂದ ಇಲ್ಲ ಇಲ್ಲ ತಿರುಗು ಹಂಗೆ ಸೈಡ್ಗೆ, ಹತ್ರ ಬರಬೇಡ. ಸ್ವಲ್ಪ ಹೊಟ್ಟೆನ ಹಂಗೆ ಸೋರು ಲವಿಂಗ್ಲಿ. ಸೋರೆ. ಕಮೆಂಟ್ಸ್ ಕೊಡ್ತಾ ಇರೋದಾ? ಒಂದು ಹಾಡು ಹೇಳು ಈಗ. ಗುಡಿಯ ರಾಣಿ ಅಂತ ಹೇಳೋ ಹಾಡು ಒಂದು. ರಾಮ ಬರ್ಲಿ ಹೌದು. ಸಾಕು, ಒಂಥರ ಕಾನ್ಶಿಯಸ್ ಆಗಕ್ಕೆ ಶುರು ಆಯ್ತು. ಸಾಕು. ಹೌದಾ? ಅವ್ರು ಯಾವುದು ನೋಡಿಲ್ಲ ಅಂತ ತಂದಿರೋದಿಲ್ಲ. ಆಮೇಲೆ ಹುಷಾರಿರ್ಲಿಲ್ಲಲ್ಲ, ಒಂದು 15 ದಿವಸ ಆಯ್ತು. ಅದಕ್ಕೆ ಬರ್ತೀನಿ. ತಿರುಗು ಈ ಕಡೆ ಮಮ್ಮ. ನಂದು ವೆಜಿಟೇಬಲ್ ಕಟಿಂಗ್ ಬೋರ್ಡ್. ಏನ್ ಅಡ್ಗೆ ಮಾಡ್ತಿದ್ಯಾ? ಮೂಲಂಗಿ ಹುಳಿ, ಅನ್ನ, ಸಾರು, ಪಲ್ಯ ಮಾಡ್ತಾ ಇದ್ದೀನಿ. ಸರಿ, ಮೂಲಂಗಿ ಹೆಚ್ಕೋತಾ ಇದ್ದೀನಿ. ಕಾಣಿಸಲ್ವೇ? ಅಲ್ಲೇನೋ ಹಚ್ಕೊಂಡಿದೀಯ ಅಲ್ಲಿ ಗ್ರೀನ್ ಗ್ರೀನ್ ಹುರುಳಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಸರಿ, ಮೂಲಂಗಿ ಹಚ್ತಾ ಇದ್ದೀನಿ. ಇಲ್ಲಿ ಅಮ್ಮ ಪಾತ್ರೆ ಇಟ್ಟಿದ್ದಾರೆ, ಮೂಲಂಗಿ ಸಾರು ಮಾಡ್ತಾ ಇದ್ದೀನಿ ನಾನು. ಟೊಮೆಟೊ ಸಾರು. ಓಹೋ. ಸರಿ, ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ತೊಳೆದು ಗಮ್ ಅಂತ ಇದೆ ಟೊಮೆಟೊ ಸಾರು. ಚೆನ್ನಾಗಿದ್ಯಾ? ಕುದಿತಾ ಇದೆ. Yes. ಕುದಿತಾ ಇದೆ. ಇನ್ನು 10 ನಿಮಿಷದ ಸಾರಾಗುತ್ತೆ. ಎಲ್ಲ ಮಾಡ್ತೇನೆ, ಮಾಡ್ಬಿಟ್ಟು ಬೇಗ ಅట్లాಗಿ. ಸರಿ, ಇನ್ನು ತಟ್ಟೆ ಹಾಕ್ಬಿಟ್ರೆ ಊಟ ಮಾಡಕ್ಕೆ ರೆಡಿ ಅಲ್ಲ. ಓಹೋ. ಒಂದು ಅನ್ನ ಆಗ್ಬೇಕು ಇನ್ನು. ಅನ್ನ ಮಾಡ್ಬಿಟ್ಟು ಬೇಗ 1 ಗಂಟೆ ಅನ್ನ ಆಗುತ್ತೆ. ಇನ್ನು 2 ಸ್ವಲ್ಪ ಆಗುತ್ತೆ.
ಅರ್ಧ ಗಂಟೆ ತಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದೆ. ತುಂಬಾ ತೆಳ್ಳು ಮಾಡ್ಬೇಡ ಕರ್ಕೊಂಡು. ಓಕೆ ಬಾಯ್. ಬಾಯ್. ಊಟಕ್ಕೆ ಬನ್ನಿ. ಊಟಕ್ಕೆ ಬಾ. ಎಲ್ಲ ಆದ್ಮೇಲೆ ಕರಿತೀನಿ ಚಿನಿ. ಹ್ಞೂ ಸರಿ. ಊಟ ಮಾಡ್ಕೊಂಡು ಹೋಗು ಇವತ್ತು. ಹೌದು ಮಾಡ್ಕೊಂಡು ಹೋಗ್ತೀನಪ್ಪ. ಸರಿಯಪ್ಪ. ಬಾಯ್. ಬಾಯ್. ಮುನ್ನಿ ನೋಡಿಲಿ ನೋಡೋದು ಬೇಕೇ ಕಣ, ಅದು ನೋಡ್ತಾ ಇಲ್ಲ ಅಲ್ಲಿ. ಹಾಂ ಸ್ವಲ್ಪ ಓರೆ ಮೇಲೆ ಇರು. ಆ ಕಡೆ ಹೋಗ್ತು. ಮಾಡೆಲಿಂಗ್ ಮಾಡ್ತಾ ಇದ್ದೀನಿ. ಬಟ್ಟೆ ಮಾಡಪ್ಪ ಹಂಗೆ ಇನ್ನೊಂದು ಸ್ವಲ್ಪ ಮಾರ್ನಿಂಗ್ ಮಾಡ್ಲಪ್ಪ. ಮಾಡು. ಮತ್ತೆ ಸ್ವಲ್ಪ ಹಿಂಗೆ ಕಾಲು ಹಾಕು, ಹಾಕು ಪಕ್ಕಕ್ಕೆ ತಿರ್ಗಿ ಕಳ್ಸಿ. ಪುಟ್ಟ ಪುಟ್ಟ ಈ ಕಡೆ ಈ ಕಡೆ ಈ ಕಡೆ ಈ ಸೈಡ್ ಚೆನ್ನಾಗಿ ಬಿಡೋ ಬಟ್ಟೆ ನನಗೆ. ಜೋಕರ್ ತರ ಇರ್ತೀವಿ. ಫಸ್ಟ್ ಪ್ರೈಸ್ ನಿಮಗೆ ಅಂತೆ. ಸಾಕು ಚಿನ್ನೆ, ಎಲ್ಲಾರು ತೇಜು ಪರ್ಸೆಂಟೇಜ್ ಲೋಟ ಕೊಡ. ಆಯ್ತಾ ಕುಡ್ದು ಮುನ್ನ ಬಾ. ಇಲ್ಲ ಕುಡ್ದು ಜಯ ನೀನು ಹತ್ರ ಹೋಗು ಸ್ವಲ್ಪ. ಕುಡ್ದು ಅದವ್ರಿಗೆ ನೀ ಕುಡಿ ಚಿನ್ನಿ. ಚಿನ್ನಿ ನಾನ್ ಹೇಳ್ತೀನಿ, ನೀ ಪಾಪ ಮುನ್ನಿ ಜೊತೆ ಡ್ಯಾಡಿ. ಆರಿಸಿ ಅಂತ ಬಂತು ರೆಕಾರ್ಡ್ ಕಾಣಿಸ್ತಾ. ಹೋಗ್ಲಾ ನಾನು? ಹೋಗು. ಹಾಯ್, ನಾನು ಡ್ಯಾಡಿ ಬನ್ನಿ. ಹಾಯ್ ಹಲೋ ಮಾತಾಡ್ಲಿಲ್ಲಲ್ಲ. ಹಾಯ್ ಶಿವ. ಹೇಳು ಏನಿಲ್ಲ. ಹೇಳಿ. ಪಾಪು ಏನು ಅನ್ನತ್ತೆ? ಪಾಪು ಏನು ಅನ್ನಲ್ಲ ಸದ್ಯಕ್ಕೆ. ಇವಾಗ ಡಾಕ್ಟರ್ ಚೆಕಪ್ ಅಂತ ಹೋಗ್ತಾ ಇದೀವಿ. ಬರಲ್ಲ ಅನ್ನತ್ತೆ. ನಾನು ಹೇಳ್ಬಿಟ್ಟಿದ್ದೀನಿ, ಬರ್ದೇ ಇದ್ರೆ ನಾನು ಕೇಸ್ ಹಾಕ್ತೀನಿ ಅಂತ. ಇನ್ನೊಂದು 2 days ಡೆಡ್ಲೈನ್ ನೋಡೋದು ಬಂದ್ಬಿಡ್ತಪ್ಪ. ನಾವೆಲ್ಲರೂ ಟ್ರೈ ಮಾಡ್ತಾ ಇದೀವಿ, ಆದಷ್ಟು ಬೇಗ ಬರ್ಲಿ ಅಂತ ಟ್ರೈ ಮಾಡ್ತಾ ಇದೀವಿ. ಸರಿ, ಇವತ್ತು ಚೆಕಪ್ ಹೋಗ್ತಾ ಇದೀವಿ. ಹಂಗೆ ವಿದ್ಯಾರ್ಥಿ ಭವನ್ಗೆ ಹೋಗ್ಬಿಟ್ಟು ದೋಸೆ ತಿನ್ಕೊಂಡು ಹೋಗ್ತೀವಿ. ಮತ್ತೆ ಇನ್ನೇನು ತಿಂತೀರಾ? ಆಮೇಲೆ ಅಷ್ಟೇ ಇವತ್ತು ತಿನ್ನಕ್ಕ. ಕೂತ್ಕೊಂಡು ಸೇರಿದ್ರೆ ಬಾಳೆಹಣ್ಣು ತಿನ್ನೋ ಕೈಯಲ್ಲಿರೋದು. ಬುತ್ತಿ ತೆಗಿಮ್ಮ. ನಮ್ಮ ಅಜ್ಜಿ ಅಲ್ಲಿದೆ ಬುತ್ತಿಯಲ್ಲಿ. ಅಲ್ಲೇ ಕಟ್ಕೊಂಡು ಹೋಗ್ತಾ ಇದೀವಿ. ಒಂಥರ ಡೆಲಿವರಿನೇ ಆಗೋಗತ್ತಿರೋ ಅಷ್ಟೊಂದು ಜನ ಹೋಗ್ತಾ ಇದೀವಿ ಚೆಕಪ್ಗೋಸ್ಕರ. ಸರಿ ಸಾಕು. ಇದೊಂಥರ ತುಂಬಾ ಒಂಥರ ಆಫ್ ಯಾಕೆ ಮಾಡಿದೆ? ಆಫು ಅದೇ ರೆಡ್ ಬಟನ್ ಆಗಿ ಬಾ. ಕೂತ್ಕೊಂಡ್ಬಿಡು. ತಗೋ ಸ್ಟೇರ್ಕೇಸ್ ಮೇಲೆ ತನಕ ತಗೊಂಡು ಹತ್ರ. ಇಲ್ಲಿಂದ ಮೇಲೆ ಬೆಡ್ರೂಮು. ಸಾಕು. ಸಾಕಮ್ಮ. ಸಾಕು ಮುನ್ನಿ ಮೇಡಮ್. ತೆಗಿ ಮುನ್ನಿ. ನಾನೇ ಒಳ್ಳೆ ಹಿಂಗೆ ಇಟ್ಕೊಬೇಕು. ಕೂತು ಪಾಪ. ಫೋಟೋ ಅಲ್ಲ ಇದು, ಇದು ವಿಡಿಯೋ. ಅದರಲ್ಲಿ ನೀವು ಅಳ್ಳಾಡ್ಬೋದು. ಹೀಗೆ ಇಟ್ಕೊಂಡು ಅದೇ ಫೋಟೋಗೆ ಕೊಟ್ಟಂಗೆ ಕೊಡಬೇಡಿ, ನ್ಯಾಚುರಲ್ ಆಗಿರಿ.
ನಾನು ತೆಗಿತೀನಿ ಕರೆ ಹೇಳ್ಬಿಡಿ ಏನು ಮಾಡಬೇಕು ಅಂತ. ಮಮ್ಮಿ ಡ್ಯಾಡಿ ಮುನ್ನಿ ಅಮ್ಮ 4 ಜನ ನಿಂತು ಆರಿಸಿ ಅಂತ ಬಂತಾ? ಹ್ಞೂ ಬಂತಲ್ಲ ಮೇಲೆ ಆರಿಸಿ. ಹಾಗೆ ವೆರಿ ಗುಡ್. ಇವಾಗ ಆನ್ ಆಗಿದೆ. ರೆಕಾರ್ಡ್ ಆಯ್ತಾ? ಹ್ಞೂ ಆಗ್ತಾ ಇದೆಯಾ? ಓ ತೆಗಿತ್ಯಾ? ನಿಧಾನ ಮೂವ್ ಮಾಡಬೇಕು. ಸ್ಲೋ ಮೂವ್ ಮಾಡ್ಬೇಕು. ಸ್ಲೋ ಇನ್ನ ಈಗ ಆಗ್ತಾ ಇದೆ. ಬನ್ನಿ. ನಾನು ಫುಲ್ ಹಾಡು ರೆಕಾರ್ಡ್ ಮಾಡ್ತೀನಿ. ನಿಮ್ದು 2-3 ಹಾಡು. ಅದನ್ನ ಎಕ್ಸ್ಪ್ಲೇನ್ ಮಾಡು ಮಮ್ಮಿ. ಸ್ವಲ್ಪ ವಾಪಸ್ ಅದನ್ನ ಪಾರ್ಟ್ ತೆಗಿತಲ್ಲ ಇದು ಎಲ್ಲೆಲ್ಲೋ ತೆಗಿತಾ ಇದೆ. ಬೇಗ ಹೋಗ್ಬೇಡಮ್ಮ. ಚಿಕ್ಕ 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 ಆಗ್ಬಿಡುತ್ತೆ. ಇದೆಲ್ಲ ಮೂವ್ ಮಾಡಬೇಕು. ಹಾಗೆ ವೆರಿ ಗುಡ್. ನಿಧಾನಕ್ಕೆ ಹಿಂಗೆ ಹಿಂಗೆ ಅಲ್ಲಾಡಿಸ್ಬೇಡ. ತಗೋಬಾ. ಮಜವಾಗಿರುತ್ತೆ. ಸಾಕು ಬಿಡು. ಸಾಕು. ಇಷ್ಟನೇ ತಿಂಡಿ ಆಯ್ತು. ಹೊಟ್ಟೆ ತುಂಬ ಮಲ್ಕೊಂಡಿದ್ದಾಳೆ. ಈ ತರ ಇನ್ನು ಲೋಯರ್ ಲೆವೆಲ್ ಬರುತ್ತೆ. ಈ ಥರದ್ದು ಆಗ್ಬೇಕು. ಬಟ್ ಅಲ್ಲಿ ಇವ್ರದ್ದು ಇಷ್ಟೇ ಆಗ್ಲ ಇದೆ ಜಾಗ. ನಮ್ದು ಇನ್ನೂ ಒಂದು 10 feet or 12 feet ಗ್ರಿಲ್ ವಿತ್ ದಟ್ ಓಪನಿಂಗ್ ಅಂಡ್ ಡೋರ್. ಅದು ನೀವು ಬಂದು ತೋರಿಸಿದ್ರೆ ಹೇಳಕ್ಕಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ ತಿಂಡಿ ರಾಮು? ಕಪ್ಪ ಚೆನ್ನ ಅಂತಲ್ಲ ಚಿನ್ನಿ ಎಂಜಾಯ್ ಮಾಡ್ತಾ ಇದೆಯಾ ಹಾಲಿಡೇಸ್? ಸಖತ್ ಮಜಾ ಮಾಡ್ತಾ ಇದ್ದೀನಿ. ಇವತ್ತೇನು ಪ್ರೋಗ್ರಾಮ್? ಇವತ್ತಿಂದ ಚೆನ್ನಾಗಿ ತಿನ್ನೋದು, ಮುನ್ನಿ ಅನ್ನೋ ತನಕ ಕಾಯೋದು ಪ್ರೋಗ್ರಾಮ್. ಫೋನ್ ಮಾಡ್ತೀನಪ್ಪ ನಾನು ಆಫೀಸ್ಗೆ ಚಕ್ಕಂತ. ಟೊಣಪಾನ ನಿಂಗೆ ಪೇನ್ಸ್ ನಾಯಿ ಇದೆಯಲ್ಲ ಕಚ್ಚಕ್ಕೆ ಹೋದ್ಲಿ. ಹಂಗೇನಿಲ್ಲ. ನಿಮ್ಮ ಗಾಡಿ ಹೇಳೋದು ಕುದುರೆ ಖುಷ್ ಖುಷ್ ಅಂತ ನಿಂತು ಹೇಳಕ್ಕೆ ಶುರು ಆಗೋಗುತ್ತೆ. ಕುತ್ಕೋ ಮುನ್ನಿ. ಕ್ಯಾಮ್ರಾ ಈಗ ನಿಮ್ ಸೀಕ್ರೆಟ್ಸ್ ಎಲ್ಲ ಮಾತಾಡ್ಕೊಳ್ಳಿ. ಕಾಣ್ತೀಯ ಅಂದ್ರೆ ಪರವಾಗಿಲ್ಲ, ತೆಗೆದ್ಬಿಡು. ಬ್ಯಾಡ ಸರಿ, ಸ್ವಲ್ಪ ಪಾಪ ಮಾತಾಡ್ಸ್ಬೇಕು. ನೀನಾರ ಕೇಳಚ್ಚಿನಿ. ಹೌದು, ಬೇಡ, ದಟ್ ಇಸ್ ಅ ಟಚಿ ಟಾಪಿಕ್. ಪಾಪನ್ ಮುಟ್ಟದಾಗ ಏನ್ ಫೀಲ್ ಹೆಂಗ ಅನ್ನಿಸ್ತು ರಾಮು? ಹಾ, ಅದು ಮೂವ್ ಆಗ್ತಿರೋದು ಅಲ್ಲ, ಅದು ಮೂವ್ ಆಗ್ತಾ ಇರುವಾಗ, ಅದು ಮೂವ್ ಆಗ್ತಾ ಇರುವಾಗ ಅದು ಮೂವ್ ಆಗ್ತಾ ಇದೆ, ಹೊಟ್ಟೆ ಮೂವ್ ಮಾಡ್ತಾ ಇದೆ.
ಅಲ್ಲಿ ಫ್ಲಿಕ್ಕರ್ ಆಗ್ತಿದೆ ಲೈಟ್. ಅಂದ್ರೆ ರೆಕಾರ್ಡ್ ಆಗ್ತಾ ಇದೆ. ಇಲ್ಲ ಬ್ಯಾಟ್ರಿ ಹೋಗ್ತಾ ಇದೆ. ಬ್ಯಾಟರಿ ಇಸ್ ಗೆಟಿಂಗ್ ಡೌನ್. ಹೌದಾ? ಹ್ಯಾಂಗ್ ಚಾರ್ಜ್ ಮಾಡೋದು? 25th is too late. They won't allow it till 25th. Already she says my placenta is bearing out and all that. I think 11th ಹೋಗೋದ್ಮೇಲೆ ಬ್ಯಾಗ್ ತಗೊಂಡು ಹೊರಟೋಗೋಣ. ಇಲ್ಲ, I think she will give one last chance on 11th. Maybe. 2 days later she will call you and induce me. Or something like that. She might do. 11th is expected. Because Chinni ಕೇಳಿದಾಗ he said, oh definitely it has to come by 17th ಅಂತ ಎಲ್ಲ ಅಂದಿದ್ಲು ಅಲ್ಲನೇ? 17 ಡೆಫಿನೆಟ್ಲಿ ಹಂಗೆ ಹಿಂಗೆ ಅಂದಿದ್ದಲ್ವನೇ? ಹೌದು. ಚಿನ್ನಿ ನೀನು ಗೊತ್ತಾ ನಾನು ತೆಗಿತೀನಿ. ಡೆಲಿವರಿ ಆದ್ಮೇಲೆ ಅಟ್ಲೀಸ್ಟ್ ಚಿನ್ನಿಗೆ 3 ದಿವಸ ಸೇವೆ ಮಾಡಕ್ಕೆ ಚಾನ್ಸ್ ಕೊಡಬೇಕು. ಉಚ್ಚೆ ಕಕ್ಸ್ ಎಲ್ಲ ಕ್ಲೀನ್ ಮಾಡಿ ಓ ಎಸ್ ಪ್ಲೀಸ್. ಹೌದು. ಉಜ್ಜೆ ಕಪ್ಸು ಎಲ್ಲ ಕ್ಲೀನ್ ಬೇಕಾದ್ರೆ ಪ್ಯಾಕ್ ಮಾಡ್ಕೊಂಡು ತಗೊಂಡೋದು. ಪಾಪ ನೋಡಿದ್ರೆ ಕೂರಿಸಿದಾಗ ಪಾಪು ಮಾತಾಡ್ಸು. ಹಲೋ ಅಲ್ಲ ಪಾಪು ಬೇಗ ನಾಕ್ ಕೂಸ್ದೆ. ಬೇಗ ಬಾ, ಸರಿಯಾಗಿ ಬಾ, ನೆಟ್ಟಿಗೆ ಬಾ. ಬಾ ಅನ್ನು ಒಂದೇ ಆಂಗಲ್ ತಗೋಬೇಡ. ಒಂದು ಸ್ವಲ್ಪ ಈಗ ತಗೋ, ಒಟ್ಟಿಗೆ ಆಂಗಲ್ ಇಲ್ಲ ಕಾಣುತ್ತೆ. ನೀವು ಓಡಾಡ್ಕೊಂಡು ತಗೋತ. ಅದು ಅಲ್ಲಾಡುತ್ತೆ, ಶೇಕ್ ಆಗೋಗುತ್ತೆ ಇಮೇಜ್. ಇದು ಮೂವಿ ಕ್ಯಾಮರಾ ತಾನೆ, ಸಿಕ್ಕಾದ್ರೆ ಪ್ಯಾರಿಂದ ಮಾಡು ರಮು. ಮೆಕ್ಯಾನಿಕಲ್ ಮಾಡ್ಬೇಡ. ಮೆಕ್ಯಾನಿಕಲ್ ಇಂಜಿನಿಯರ್ ಕಣೆ. ಹೈ 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 ರೆಡಿ ಬಾ ಆಚೆ ಹೋಗು. ಬೇಗ ಬಾ ಆಚೆಗೆ. ಚಿನ್ನಿ ಊರಿಗೆ ಹೋಗಬೇಕು. ನಾಕ್ ಕೂಸ್ದೆ. राइट तान बच्चा गिनती से बाहर आओ. गिनती से 1, गिनती से 2, गिनती से 3. ಸಿನಿಮಾ ತೋರಿಸ್ತಾರಲ್ಲ ಸಡನ್ ಆಗಿ ತಲೆ ಬಿಟ್ಟು ಬಿಡುತ್ತೆ ಮಗು ಅಂತ. ಅದೇ ಅದಕ್ಕಿಲ್ಲ ಬರಲ್ಲ ಚಿನ್ನಿ? ಅಯ್ಯೋ ಮತ್ತೆ ಹೋಗೋಕೆ ನಾನು. ಬಾಯ್ ಬಾಯ್. ಮತ್ತೆ ಸಂಜೆ ಸ್ಕ್ರೇಬಲ್ಸ್ ಆಡೋಣ. ಇವತ್ತು ಸಂಜೆ ಟೈಪ್ ಮಾಡಬೇಕಲ್ಲ. ಹೌದು. ಹೌದು ಸ್ಕ್ರೇಬಲ್ಸ್ ನಾನು ಮಾಡ್ತೀನಿ, ನೀವು ಆಡಿ, ನಾನು ಟೇಕ್ ಮಾಡ್ತೀನಿ. ಬಂದಿಲ್ಲ. ಅಯ್ಯೋ ಬೇಡಪ್ಪ ಪ್ಲೀಸ್. ಅಲ್ಲಿ ನಮ್ಮ ತೋಟ ತೆಕ್ಕೊಡೋ ಬರ್ತೀನಿ. ಓಕೆ ಗಾರ್ಡನ್ ಸಾಯಂಕಾಲ ಇಲ್ಲೇ ಬರ್ತೀನಿ. ಪ್ಲೀಸ್ ಬೇಡಪ್ಪ. ಸಾಕು ಇದು ಸಾಕು. ಸಂಜೆ ಬರುತ್ತಾ? ಬಾಯ್ ಬಾಯ್. ಇದು ಸ್ಟ್ರಾಪ್. ಮುನ್ನಿ माँ बेटा दोनों बाय बोलो. ಎಲ್ಲ ತಗೊಂಡು बाय. ಈ ಥರ ಎರಡು ಕಾಲಲ್ಲಿ ಬೇಗ ಬೇಗ ನಾಟಿ 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 ಇಟ್ಲ ಕಡೆ ಬಾ. ಅಯ್ಯೋ ಪಾಪ. ಓನಮ್ಮ ಅಪ್ಪು ಹೇಳೋ ಹೊರಗಡೆಯಿಂದ ಮನೆ ಹೇಳೋ ಹೇಳೋ ಹಂಗೆ. ವೆರಿ ಗುಡ್. ಕೊಳಕ ಸ್ನಾನ ಮಾಡಿಸು. ಕೊಚ್ಚೆನಲ್ಲೆಲ್ಲ ಹೋಗಿ ಗಬ್ಬಾಗಿರೋದು ನೋಡು. ಹಂಗೆ ಗಣೇಶನ ಹಬ್ಬಕ್ಕೆ ಸ್ನಾನ. ಲಾಸ್ಟ್ ಗಣೇಶನ್ ಮಾಡಿದ್ದು ಜುಮ್ಮಕ್ಕೆ ಜುಮ್ಮ ಅಂತ ಹಬ್ಬಕ್ಕೆ ಹಬ್ಬ ಸ್ನಾನ. ಹಬ್ಬಕ್ಕೆ ಹಬ್ಬ ಅಲ್ಲ ಕೆಟ್ಟ ಮುಂಡೆದೆ. ಬೇಡ ಬೇಡ ಈ ಗೇಟ್ ತೆಗ್ದಿದ್ದೀನಿ. ಮಾಮ ಬೇಡ ನೋಡೋ ಹೊಡಿತೀನಿ. ತೆಕ್ಕೊಡು ನೋಡು. ನಾನು ವಿಳೆಗೆಲೆ ಗಿಡ ಎಲ್ಲ ಹಾಳು ಮಾಡಿದ್ದಾನೆ. ನಾನು ಗೇಟ್ ಹಾಕ್ತೀನಿ. ಬೇಡ. ಆ ಪಾಟ್ ತೆಗಿಸ್ಬಿಡಲ್ಲ. ಆ ಪಾಟ್ ತೆಗೆದು ಮಲ್ಲಿಗೆ ಕಡೆ ಇದ್ರ ಮೇಲೆ ನಿಂತ್ಕೊಬಿಟ್ಟಿದ್ದಾರೆ ತೆಗಿ. ಬಾದಲ್ ತೆಗಿ ಅಂತ ಏನೋ. ತೆಕ್ಕೋ ಬಾ. ಗಿಡ ಮುರಿದ್ಬಿಡ್ತಾನೆ. ಬರೋ. ಎಷ್ಟು ಟ್ರೈ ಮಾಡ್ತೀನಿ ನೋಡು ಮುಂಡೆ. ಅದು ನಮ್ಮನೆ ಜಾಣ ಕಡೆ ಅವರು. ಬಾಯಿಲೆ ಬಾ ನೋಟಿಕ. ಅಲ್ಲ ಅಲ್ಲಿ ಆ ಪಕ್ಕಕ್ಕೆ ತಗೊಂಡೋಟೋಗೋ. ಇನ್ನು ಕೆಲಸದವ್ರು ಬೇರೆ ಬರ್ತಾರೆ. ಅಲ್ಲೇ ತಗೊಂಡೋಗ ಆ ಕಡೆ. ರಾಕ್ಷಸ. ಎವ್ರಿ ನೈಟ್ ನಾವು ಹಿಂಗೆ ಸ್ಕ್ರೇಬಲ್ಸ್ ಆಡ್ತೀವಿ. ಮಗು ಒಳ್ಳೆ ದೊಡ್ಡ ದೊಡ್ಡ ವರ್ಡ್ಸ್ ಕಲೀಲಿ ಅಂತ.
ಅಮ್ಮ ಇದು ನಾ ಮಾಡಿದ್ದು. ಇದು ಇದು ಯಾವ್ದಪ್ಪ? ಇದನ್ನ ಮಾಡಿದ್ದು ಕ್ರೀಕು ಜಾಮು ಬೇಗ ಬೇಗ ಬೇಗ. ಪ್ಲೇಟ್ ಎಲ್ಲ ನಾನು ಮಾಡಿದ್ದು. ಸರಿ. ತಲೆ ಉಪಯೋಗಿಸು. ಜಯಮ್ಮ ಮುನ್ನಿ ಒನ್ ಟೀಮ್ ಆಗಿದ್ದಾರೆ. ಮುನ್ನಿ ತುಂಬಾ ತಲೆ ಹಾಕ್ತಿದ್ದಾರೆ. ಅಮ್ಮ ನಮ್ಗೆ ಅದೇ ಗಟ್ಟಿ. ಅಥವಾ ಇದು ಇಟ್ಕೊಳ್ಳೋಣ ಕಣೆ, ಜಾಸ್ತಿ ಬರುತ್ತೆ. ಟ್ರಿಪಲ್ ಲೆಟರ್ ಯಾವ್ದು ಟೀ ಬರುತ್ತೆ, ವೇಸ್ಟ್ ಅದು. ಯಾಕೆ? ಟ್ರಿಪಲ್ ಲೆಟರ್ ಬಂದ್ರೆ ಏನ್ ಫಾಯ್ದ? ಟೀ ಇರೋ ಪಾಯಿಂಟ್ ವರಿ ಒಂದು. ನಂದು ಬರ್ದ್ಯಾಪ 8 12 4 12. ಯಾರ್ ಲೀಡಿಂಗ್? ನಾನು ಹೌದಪ್ಪ. ಲೀಡಿಂಗ್ Yes. always like always. Let me see your letters, Mama. Like always I'm leading. Oh yeah. Mummy is a counter. Right now Jayamma and Munni are leaders. Yeah. What happened to Chinny score? Read that first. Chinny is is runner. scoring only in single digits. Chinny is going to take revenge shortly. Yeah. ಇರು ಆ ಜಾಮ್ ಎಂ ತಗೊಳ್ಳೋಣ ಅಂತ, ಬಟ್ ಅಷ್ಟೇ ಆಗುತ್ತೆ. ಜಯಮ್ಮನು ಸ್ವಲ್ಪ ಲಕ್ ಹೊಡಿತಾ ಇದ್ದಾರೆ. ಇಟ್ಬಿಡು 17. ನಾವು ನೋಡಿ ನಾವು ವರ್ಡ್ ಮಾಡ್ತಾ ಇದೀವಿ. ಏನದು? ಸಿಟಿನೇ. ಸಿಟಿ. ಸಿಟಿ ಅಂದ್ರೆ ಏನು? ಸಿಟಿ. ರಾಮು ಡಬಲ್ 2 4 5 4 9 2 18. ಅಮ್ಮ 18. ಚಿನ್ನಿದಲ್ಲಿದೆ ಎಲ್ಲ LWRIT. ಹಾಯ್ ಮುನ್ನಿ. ಹಾಯ್. ಏನಪ್ಪ ಏನಾಯ್ತು? ಏನಿಲ್ಲ, ಒಂಚೂರು ನೋವ್ತಾ ಇದೆ ಇಲ್ಲಿ. ಎಲ್ಲಪ್ಪ? ಇಲ್ಲಿ ಸ್ವಲ್ಪ ಮೈಟ್ ಬಿ ದಟ್ ಅಂತ ಅನ್ಸ್ತಿದ್ಯಾ? ಬಿ ಅಂತ ಅನಿಸ್ತಾ ಇದೆ. ಐ ಆಮ್ ನಾಟ್ ವೆರಿ ಶೂರ್ ಆಫ್ ಇಟ್. ಇಟ್ ಕ್ಯಾನ್ ಅಗೇನ್ ಬಿ ಅ ಫಾಲ್ಸ್ ಅಲಾರ್ಮ್. ನೆವರ್ ನೋ. ಬಟ್ ಒಂಥರ ಬೆಳಗ್ಗೆ ಒಂದ್ಸತಿ ಆಯ್ತು ಹಂಗೆ. ಎಷ್ಟೊತ್ತಾಗಾಯ್ತು? ಒಂದು 9-9:30 ಹಂಗೆ. ಈಗ ಮತ್ತೆ 11-11:30 ಹಂಗೆ ಇನ್ನೊಂದ್ಸತಿ ಸ್ವಲ್ಪ ಇಲ್ಲಿ ಸ್ಟಮಕ್ ಇನ್ ಲೋವರ್ ಆಬ್ಡಮನ್ ಅಲ್ಲಿ. ಯಾವ ಥರ ಪೇನು? ಒಂಥರ ಚುಚ್ಚಿದಂಗೆ ಬಂತು. ನನ್ನ ಹೊಟ್ಟೆಲೆಲ್ಲ ಒಂಥರ ಪೀರಿಯಡ್ಸ್ ಆಗೋ ಥರ ಪೇನ್ ಥರ ಆಗೋ ಥರ ಹಂಗಾಯ್ತು. ನಿನ್ನೆನೂ ಸ್ವಲ್ಪ ಆಗಿತ್ತಲ್ಲ ನಿಂಗೆ? ರಾತ್ರಿ ಹಂಗೆ ಸಂಜೆ ರಾತ್ರಿ ಎಲ್ಲ ನಿನ್ನೆ ಆಗಿತ್ತು, ಬಟ್ ನಿನ್ನೆದು ಸ್ವಲ್ಪ ಅದೇನು ಬರಲಿಲ್ಲ. ಒಂದು ಸ್ವಲ್ಪ ಸುಮ್ಮನೆ ಕೂತಿದ್ದು, ಆಟ ಆಡ್ತಾ ಕೂತಿದ್ವಲ್ಲ, ಅದಕ್ಕೋಸ್ಕರ ಇರ್ಬೋದು ಅಂದಿದ್ದ. ಮಲಗಿದ್ರೆ ಸರಿ ಹೊಟ್ಟೋಯ್ತು. ಇವತ್ತು ಅದಕ್ಕೆ ಕನ್ಫರ್ಮ್ ಮಾಡೋಕ್ಕೆ ಮಲ್ಗೆ ಇದ್ದೀನಿ. ಕೂತಿದ್ರೆ ಮೇ ಬಿ ಸ್ಟ್ರೇನ್ಗೆ ಅಂತ ಗೊತ್ತಾಗಲ್ಲ ಅಂತ. ಈಗ ಎಷ್ಟು ಸತಿ ಹಂಗೆ ಪೇನ್ ಬಂದು ಹೋಗಾಗಿದೆ? 2 times ಆಯಿತು. ಬೆಳಗ್ಗೆಯಿಂದನಾ? ಬೆಳಗ್ಗೆ ಒಂದ್ಸತಿ, ಆಮೇಲೆ ಒಂದ್ಸತಿ, ಈಗ 3ನೇ ಸತಿ ಅಲ್ಲೇನೆ ಆ್ಯಕ್ಚುಲಿ? ಇಲ್ಲ 3ನೇ ಸತಿ ಅಂತಾರೆ. ಇದು 2nd ಟೈಮ್ ಅಂತಾನೆ ತಗೋ. ಓಕೆ. 2 hours ಆದ್ಮೇಲೆ ಮತ್ತೆ ಒಂದು ಸ್ವಲ್ಪ ಹಿಂಗೆ ಅಂತೂ ಅಷ್ಟೇ. ಕ್ಯೂಚ್ ಕೈಂಡ್. ಓಕೆ. ಅಮ್ಮ ಜ್ಯೂಸ್ ತಂದಿದೆ, ಕೊಡಮ್ಮ. ಕೂತ್ಕೊಂಡು ಕೂತ್ಕೊ ನೀನು. ಅಮ್ಮ ಹೇಳು ಸ್ವಲ್ಪ ಏನೇನಾಯ್ತು ಅವಳಿಗೆ ಅಂತ. ಅವಳಿಗೆ ಏನೇನಾಯ್ತು ಅಂತ ನನಗೆ ಹೇಳ್ತೀಯಾ? ಸರಿ ಸರ್, ಸ್ವಲ್ಪ ಆರಿಸಿ. ಏನು ಜ್ಯೂಸ್ ಅಮ್ಮಯ್ಯ? ಇದು ಮೂಸಂಬಿ ಜ್ಯೂಸು. ಇದು ಮೆಟಲ್ ವಾಟರ್ನೂ ಹಾಕಿದ್ದೀನಿ. ನಿನಗೆ ಮತ್ತು ಅವಳಿಗೆ ಇಬ್ರಿಗೂ ತಂದಿದ್ದೀನಿ. ನೀನು ಕುಡಿ, ನಿನಗೆ ಹೊಟ್ಟೆಗೆ ಸರಿ ಹೋಗುತ್ತೆ. ಹೊಟ್ಟೆ ನೋವಿಲ್ಲ ಸರಿ. ಇವಳು ಹೊಟ್ಟೆ ನೋವು, ಇವಳ್ದೊಂಥರ ಹೊಟ್ಟೆ ನೋವು, ನಿಂದೊಂಥರ ಹೊಟ್ಟೆ ನೋವು. ನಾನು ಬೇದಿ ನಿಲ್ಲತ್ತ? ಓ ಎಸ್. ಯಾಕೆ ನಿಲ್ಲ, ನಾನು ನಿಲ್ಲಿಸ್ತೀನಿ ನಿಮ್ಗೆ. ಯಾಕೆ? ಸರಿ ಸರಿ. ಇವಳಿಗೆ ಇನ್ನೂ ಟೈಮ್ ಇದೆ. ಗೊತ್ತಾದ್ರೆ ಈಗಿನ್ನ ಶುರು ಇದ್ರೂ ಇರ್ಬೋದು, ಅಥವಾ ಫಾಲ್ಸ್ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಹೇಗಾಗಲಿ ನಾವು ಪ್ರಿಪೇರ್ ಆಗೋದಾಗಿರ್ಬೇಕು. ಸೊ ಅಮ್ಮಂದು ಹಾಸ್ಪಿಟಲ್ ಬ್ಯಾಗ್ ಒಂದ್ಸತಿ ಫೋಕಸ್ ಮಾಡ್ಬಿಡು. ರೆಡಿ ಎಲ್ಲಮ್ಮ ನೀನ್ ಹಾಸ್ಪಿಟಲ್ ಬ್ಯಾಗು? ನನ್ನಲ್ಲಪ್ಪ ಪಾಪ. ಇದಾ ಈ ಬುಟ್ಟಿನಲ್ಲಿ ಒಂಥರ ಆಗ್ಲೇ ಚಾಕು ಇನ್ನೇನೇನು ಇಟ್ಕೊಂಡಿದ್ಯಮ್ಮ? ತಟ್ಟೆ, ಲೋಟ, ಚಮಚ, ಚಾಕು, ನ್ಯಾಪ್ಕಿನ್ನು ಎಲ್ಲ ಇಟ್ಕೊಂಡಿದ್ಯಾ? ಫ್ಲಾಸ್ಕು, ಕ್ಯಾರಿಯರ್ ಎಲ್ಲ ಇಟ್ಕೋಬೇಕು. ಅದನ್ನ ತಗೊಂಡು ಕಾರಲ್ಲೇ ಇಟ್ಬಿಡ್ತಾರಂತೆ, ಯಾಕೆಂದ್ರೆ ಮುನ್ನಿಗೆ ಪೇನ್ ಎಲ್ಲ ಆದಾಗ ಮರ್ತು ಹೋಗ್ಬಿಟ್ಟು ಕಷ್ಟ.
ಆಮೇಲೆ ಆ ಪ್ಲಾಸ್ಟಿಕ್ ಕವರ್ ತನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ನಾನು ಶಂಕರು ಮನೇಲಿ ಇರ್ತೀನಲ್ಲ, ಅಲ್ಲಿಂದ ಓಡಾಡ್ತೀನಲ್ಲ, ನಾನು ಸ್ವಲ್ಪ ನನ್ನ ಬಟ್ಟೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಮ್ಮಿ ವಿಜು ಮನೇಲಿ ಇರ್ತಾ ಅಥವಾ ಶಂಕರು ಮನೆಗೆ ಬರುತ್ತೆ, ಅಲ್ಲೇ ಓಡಾಡ್ತಾ ಇರ್ತೀನಿ. ನನ್ನ ಜೊತೆ ಹಾಸ್ಪಿಟಲ್ ಅಲ್ಲಿ ಇರ್ತಾರ, ಒಬ್ರು ಇರ್ತೀವಿ, ಒಬ್ರು ನಾನು ಇರ್ತೀನಪ್ಪ ನಿನ್ ಜೊತೆ ಹಾಸ್ಪಿಟಲ್ ಅಲ್ಲಿ. ನಾನು ಎಕ್ಸ್ಪೀರಿಯನ್ಸ್ ಮಲಗಕ್ ಮಾತ್ರ ನೀನು ವಿಜು ಮನೆ ಹೋಗ್ಬೇಕು, ಬಂದು ಇರ್ಬೇಕು ಬೆಳಗ್ಗೆ ಅವ್ರ ಜೊತೆಗೆ. ಹಾಸ್ಪಿಟ್ಲಲ್ಲಿ ಚಿನ್ನಿ ರಾತ್ರಿ ಮಲಗಕ್ ಮಾತ್ರ ವಿಜು ಮನೆಗೆ ಹೋಗೋ, ಶಂಕರ ಮನೆಗೆ ಹೋಗೋ. ಬೆಳಗ್ಗೆ ಎಲ್ಲ ನೀನು ಮುನ್ನಿ ಜೊತೆಗೆ ಇರ್ಬೇಕು. ಯಾಕಪ್ಪ? ಒಬ್ಬಳೇ ಇರಕ್ಕಾಗಲ್ಲ, ಯಾರಾದ್ರೂ ಒಬ್ಬ ಅಟೆಂಡೆಂಟ್ ಇರ್ಬೇಕು. ಅಟೆಂಡೆಂಟ ನಾನು? ಮತ್ತಿನ್ನೇನು, ಪೇಷಂಟ್ ಆದ್ಮೇಲೆ ನಾವು ಅಟೆಂಡೆಂಟ್ ಆಗಿರ್ವಿ. ಸರಿ. ಅವ್ರು ನೋಡ ಅದ್ಯಾಕೆ ಹಂಗೆ ಗೆದ್ದಿದೆ ಅದು, ಏನು ನೋಡಿ ಎತ್ಕೊಂಡ್ಬಿಟ್ಟಿದೆ, ಯಾಕೆ ಸರಿಯಾಗಿ ಹೊಲ್ದಿಲ್ಲ ಅವನು. ಇಲ್ಲ ಆ ಶೋಲ್ಡರ್ ಸರಿ ಇಲ್ಲ. ಓ ಅದಾ, ನಾನು ಯಾಕೆ ಫ್ಲಿಕ್ಕರ್ ಆಗ್ತಿಲ್ಲ ಈಗ, ಏನೂ ಆಗ್ತಿಲ್ಲಲ್ಲ, ಸರಿಗಿದೆ ಈಗ. ಖೋ ಲೂಸ್ ಕಾಂಟ್ಯಾಕ್ಟ್ ಇತ್ತಾನ, ಏನಮ್ಮ ಲೂಸ್ ಕಾಂಟ್ಯಾಕ್ಟ್ ಇತ್ತಾನೋ ಅದಕ್ಕೆ ಆಗ್ತಿತ್ತು ಅಂತ ಕಾಣ. ಏನಾಗ್ತಿತ್ತೋ ಗೊತ್ತಿಲ್ಲ. ಸದ್ಯ ಇವಾಗ ಸರಿಗಿದೆಯಲ್ಲ, 2 hours ಇದೆಯಲ್ಲ ಸದ್ಯ. ಓ ಗ್ಲಾಡ್. Dead body. What he just saw was a funeral procession. Okay, ಇದು ನಮ್ಮ ಮನೆ, ಬನಶಂಕರಿ ಮನೆ. ಸೈಡ್ ವ್ಯೂ ಇಂದ ತೋರಿಸ್ತಾ ಇದ್ದೀನಿ. ಅಲ್ಲಿ ಹಿಂದಗಡೆ ಆಸ್ಬೆಸ್ಟಸ್ ಶೀಟ್ಸ್ ಕಾಣ್ತಿರೋದು, ಒಂದು ಹೊಸ ರೂಮ್ ಥರ ಕಟ್ತಿದ್ದಾರೆ ಹಿಂದೆ. that's the balcony. ಇರು. ನಮ್ಮನೆ ಗಾರ್ಡನ್ನು. ಹಾ ಇಲ್ಲ, ಆನ್ ಮಮ್ಮೀಸ್ ಡಿಮ್ಯಾಂಡ್ ಗಾರ್ಡನ್ ತೆಗಿಬೇಕಂತೆ. ಸೊ ಪಾಟ್ ಗಾರ್ಡನ್ ತೆಗಿತಾ ಇದ್ದೀನಿ ಈಗ. ಇದೆಲ್ಲ ನಮ್ಮ ಅಮ್ಮಂದು ಕಲೆಕ್ಷನ್ಸು. ಕಲೆಕ್ಷನ್ಸ್ ಎಲ್ಲ ಇದೆ. ಓಹೋ, ಇಂಡೋ ಅಮೇರಿಕನ್. ಇದು ಶಂಕು ಗಿಡ ಅಂತೆ. ಲೀವ್ಸ್ ಎಲ್ಲ ಶಂಕದ ಶೇಪಲ್ಲಿ ಇರುತ್ತೆ ಅಂತ. ಸರಿ, ಇದೆಲ್ಲ ಅನಾನಸ್ ಟೈಪ್ ಗಿಡ, ಅನಾನಸ್ ಥರದ ಗಿಡ ಇದು. ಅದು ಬ್ರೀಡಿಂಗ್ ಹಾರ್ಟ್. ತುಳಸಿ ಗಿಡ, ಟೇಬಲ್ ರೋಸು. ಸರಿ, ಇನ್ನೇನಿದೆ ಅಮ್ಮ? ಇದೊಂಥರ ಕ್ರಿಸ್ಮಸ್ ಟ್ರೀ, ಮಿನಿ ಕ್ರಿಸ್ಮಸ್. ಇದೆಲ್ಲ ನಾನು ಮಮ್ಮಿ ಒಂಥರ ಎಲ್ಲ
ಮೇಕ್ರಿ ಸರ್ಕಲ್ ಅಲ್ಲಿ ಇದ್ದಾಗ ಜಗಳ ಆಡ್ಕೊಂಡು ಒಬ್ಬರ ಜೊತೆ ಕಿತ್ಕೊಂಡ್ ಬಂದಿದ್ದು, ಇದೆಲ್ಲ ಕದ್ದು ಬಂದಿದ್ದು ಲಿಟ್ರಲಿ. 400 ರೂಪೀಸ್ ಕೊಡ್ತು. ಅಬ್ಬಾ, ಇದು ಟೇಬಲ್ ರೋಸ್. ದಿಸ್ ಈಸ್ ಮೈ ಬಿಸ್ನೆಸ್ ಪ್ಲಾಂಟ್. ವಿಚ್ ಒನ್ ರೇ? ದಿಸ್ ಈಸ್ ಮೈ ಬಿಸ್ನೆಸ್ ಪ್ಲಾಂಟ್. ಎಷ್ಟು ಚೆನ್ನಾಗಿ ಬಂದಿದೆ. ದಿಸ್ ಸರಿ. ಓಹೋ, ಓಕೆ. ಇದು ಸ್ಪೆಷಾಲಿಟಿ ಏನಂದ್ರೆ ಆ ಪಾಟ್ಸ್ ಮೇಲೆ ಮಾಡ್ತಾರಲ್ಲ ಲೀವ್ಸು, ಪುಟ್ಟಿ ರೆಡ್ ಮೆಟೀರಿಯಲ್ ಕ್ಲೇ ತರದು, ಈ ಲೀವ್ಸ್ ಮೇಲೆ ಹಾಕಿ ಇದ್ರ ಇಂಪ್ರೆಷನ್ ತಗೊಂಡು ಒಬ್ಬಟ್ಟೊತ್ತಿ ಅದನ್ನ ಪಾಟ್ಸ್ ಮೇಲೆ ಮೆತ್ತಿ ನಾನು ಎಕ್ಸ್ಪರ್ಟ್. ಅದನ್ನ ತೋರಿಸ್ತೀನಿ ಆ ಪಾಟ್ ಮೇಲೆ ಹೆಂಗ್ ಎಫೆಕ್ಟ್ ಕೊಡುತ್ತೆ ಅಂತ. ಈ ಲೀವ್ಸ್, ದಿಸ್ ಪರ್ಟಿಕ್ಯುಲರ್ ಲೀಫ್. ಸೊ ಇದು ಬಿಸ್ನೆಸ್ ಪ್ಲಾಂಟ್ ನ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಬೆಳೆಸ್ತಾ ಇದಾರೆ. ಇದೆಲ್ಲದ್ರದ್ದು ಪಾಟ್ಸ್ ಮೇಲೆ ಬರುತ್ತೆ. ಆಮೇಲೆ ಏನಿದು? ಟೇಬಲ್ ರೋಸ್. ಓಹೋ, ಇದು ತಗೊಂಡ್ಯಪ್ಪ, ರೇರ್ ಕಾಂಬಿನೇಷನ್ ಕಲರ್. ಈ ಗಾರ್ಡನ್ ಒಂಥರ ಮನೆ ಹೊರಗಡೆ ಔಟ್ ಸೈಡ್ ದ ಲಿಮಿಟ್ಸ್ ತಗೊಂಡಿರೋದು. ಕಾರ್ಪೊರೇಷನ್ ಅವ್ರು ಯಾವತ್ತಾದ್ರೂ ಬಂದು ಕಿತ್ತು ಬಿಸಾಕ್ ಹೋಗ್ಬೋದು. ಅಲ್ಲಿ ತನಕ ಒಂಥರ ಇಲ್ಲಿ ಎಲ್ಲಾ ಗಿಡಗಳನ್ನು ಸಾಕಂಗಿಲ್ಲ, ಗಿಡ ನೆಡಿ ಅಂತ ಹೇಳ್ತಾರೆ. ಓಹೋ ಹಂಗ ಎಲ್ಲ ಪಾಲಿಟಿಕ್ಸ್ ನಡೀತಾ ಇದೆ ಇಲ್ಲಿ. ಸ್ವಲ್ಪ ಗಿಡ ನೆಡಿ ಅಂತ ಹೇಳ್ತಿರಲ್ಲ, ಈಗ ಮಾಡ್ತೀನಿ ಥರ. ಈ ಕಡೆನೂ ಒಂಥರ ಅಕ್ಕಪಕ್ಕ ಎಲ್ಲ ಖಾಲಿ ಸೈಟ್ ಇದೆಯಲ್ಲ, ಅಲ್ಲೆಲ್ಲನೂ ಒಂದೊಂದು ಗಾರ್ಡನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾವತ್ತು ಹಸು ಬಂದು ಎಲೆಗಳೆಲ್ಲ ತಿನ್ಕೊಂಡು ಹೋಗುತ್ತೆ, ಪ್ರೂನ್ ಮಾಡ್ದಂಗೆ ಆಗುತ್ತೆ ಅಂತ ತಿಂತ ಹೋಗುತ್ತದ. ಓಹೋ, ಸೊ ತೊಂಡೆಕಾಯಿ ಹಬ್ಸಿದೀವಲ್ಲಿ. ಎಲ್ಲಿ? ಇದು ಜಂಗಲ್, ಪಕ್ಕದ ಜಂಗಲ್ ಇದು ನಮ್ಮನೆ ಹತ್ರ. ಓಕೆ, ಈ ಬೇಲಿ ತರ ಇರೋದು ತೊಂಡೆಕಾಯಿ ಗಿಡ ಹೊರಗಡೆಯಿಂದ ಹಾಕಿದ್ದಾರೆ. ಈ ಪಕ್ಕದ ಮನೆಯವ್ರು ಬಂದು ಒದ್ದು ಓಡಿಸೋ ತನಕ ಒಂಥರ ಆಟದಾಗ ನಾವು ತಿಂದ್ಬಿಟ್ಟಿರ್ತೀವಿ 1 10 kg ಅಲ್ಲಿ ತೊಂಡೆಕಾಯಿ ಗಿಡ. ಹತ್ತಿ ಮೇಲೆ ಅಲ್ಲಿ ಒಂಥರ ಸೂಪರ್ವೈಸ್ ಮಾಡ್ತಾ ಇದಾರೆ ಡ್ಯಾಡಿ ಹೊಸ ರೂಮ್ ಕನ್ಸ್ಟ್ರಕ್ಷನ್. ಹಲೋ ಅನ್ನಿ, ತೆಗಿತೀನಿ, ಬಂದೆ. ಇವರೇ ಎಲ್ಲ ಮಾಡಿಸ್ತಾ ಇರೋದು ರೂಮ್ನ. ನಾಟಿ ಮನೆ ಕಾಯ್ಕೊಂಡು ಕೂತಿದ್ದಾನೆ. ಬಂದೆ ಹೋಗೋಣ, ಬಂದೆ. ಬಂದೆ, ಇರು. ಊಪ, ಇದು ನಮ್ಮನೆ ಫ್ರಂಟ್ ಎಂಟ್ರೆನ್ಸ್. ನಮ್ಮಮ್ಮಂದು ಐಡಿಯಾ. ಸ್ಕೂಟರ್ ಟೈರ್ಸ್ನ ಎಲ್ಲ ಪಾಟ್ಸ್ ಥರ ಮಾಡಿ ಹ್ಯಾಂಗ್ ಮಾಡಿರೋದು. ಬಂದೆ. ಇದೆಲ್ಲ ಆಯ್ತಾ ಪಾರ್ಸಲ್? ಬಾಗ್ಲು ಬನ್ನಿ ಒಳಗೆ ಬನ್ನಿ. ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ಯಾಕೆ ಬಂದೆಪ್ಪ? ನಾನು ಆಯ್ತು 1 3 ವಾರ. ವಾಪಸ್ ಹೋಗೋ ಟೈಮ್ ಬಂತಾ ನಿಂದು? ಹೌದು. ಸರಿ, ಅದು ಫೋಟೋಸ್ ತಗೊಳ್ತೇನೆ. ತಗೋತೀನಿ. ಅದು ನಿಮ್ಮ ಫೋಟೋ ಯಾ ಎಲ್ಲ ಜಾಗ ಬಿಡು. ಸ್ವಲ್ಪ ಜಾಗ. ಈಗೆಲ್ಲ ಜಾಗ ಖಾಲಿ ಮಾಡಿಬಿಡಿ. ಓಕೆ, ದಿಸ್ ಇಸ್ ಮೇನ್ ಎಂಟ್ರೆನ್ಸ್ ಇಂದ ಕೇಂದು ಸ್ಯಾಟಿ. ಟೆಲಿಫೋನ್ ಕಾರ್ನರ್ ಅದು. ಹಾಂ, ಆ ಪಾಟ್ ಚಿನ್ನಿಗೆ ತಗೊಂಡು ಹೋಗೋದು ಹೇಳ್ತಾ ಇದ್ದೀರಿ. 1 ನಿಮಿಷ, ಇನ್ನೂ ಅದಕ್ಕೆ ಫೋಕಸ್ ಮಾಡಿಲ್ಲ. ಇನ್ನು ಮುನ್ನೀರ್ ರಾಮು ಒಂಥರ ಊಟಿನಲ್ಲಿ ಲಲ ಅಂತ ಲಲ ಅಂತಿರೋದ.
ತಾಮ್ರ ಚಂಬೂರು ಈ ಪಾಟೆ ಮಮ್ಮಿ ತಗೊಂಡು ಹೋಗು ಅಂತಿದ್ದಾರೆ. ಯು ನೆವರ್ ನೋ, ಐ ಮೈಟ್ ಇವನ್ ಬ್ರಿಂಗ್ ದಿಸ್ ಪಾಟ್. ಇನ್ ಕೇಸ್ ಐ ಡೋಂಟ್, ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್. ತಿರುಗಿಸ್ಲಾ?